ಬೆಳಗಾವಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ದುಷ್ಕರ್ಮಿಗಳು 5 ಚಾಕು ಇರಿದಿದ್ದಾರೆ. ಬೆಳಗಾವಿಯ ಸದಾಶಿವನಗರದ ಲಕ್ಷ್ಮೀ ಕಾಂಪ್ಲೆಕ್ಸ್ ಬಳಿ ಈ ಘಟನೆ ನಡೆದಿರೋದು. ರಾಜ್ಯೋತ್ಸವ ಪ್ರಯುಕ್ತ ರೂಪಕಗಳ ಮೆರವಣಿಗೆ ಆಗ್ತಾ ಇತ್ತು. ಸಾವಿರಾರು ಜನ ಮೆರವಣಿಗೆಯಲ್ಲಿ ಹೊಟ್ಟೆ ಬೆನ್ನಿಗೆ ಚಾಕು ಇರಿದು ಅಟ್ಟಹಾಸ ಮೆರೆದಿದ್ದಾರೆ. ಗುರುನಾಥ ವಕ್ಕುಂದ, ಸಚಿನ್ ಕಾಂಬ್ಳೆ, ಲೋಕೇಶ್ ಬೆಟಗೇರಿ, ವಿನಾಯಕ್ ಹಾಗೂ ನಜೀರ್ ಪಠಾಣ್ಗೆ ಚಾಕು ಇರಿದಿದ್ದು ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬೀಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಕಮಿಷನರ್ ಭೂಷಣ್ ಬೊರಸೆ ಚಾಕು ಇರಿತಕ್ಕೊಳಗಾದವರನ್ನ ವಿಚಾರಿಸಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಬೀಮ್ಸ್ ಆಸ್ಪತ್ರೆಗೆ ಚಾಕು ಇಟ್ಕೊಂಡು ಬಂದಿದ್ದ ಯುವಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೊಹೇಲ್ ಮೊಕಾಶಿ ಎಂಬಾತ ಚಾಕು ಇಟ್ಕೊಂಡು ಆಸ್ಪತ್ರೆಗೆ ಬಂದಿದ್ದ ವೇಳೆ ಆಸ್ಪತ್ರೆ ಮುಂದೆ ತಪಾಸಣೆ ವೇಳೆ ಸಿಕ್ಕಿಬಿದ್ದಿದ್ದಾನೆ. ಸದ್ಯ ಸೊಹೇಲ್ ವಶಕ್ಕೆ ಪಡೆದಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. 70ನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕರ್ನಾಟಕದ 70 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಾಧಕರಿಗೆ ಪ್ರಶಸ್ತಿ ವಿತರಿಸಿದರು. ಇದಕ್ಕೂ ಮೊದಲು ಸಿಎಂ ಸಿದ್ದರಾಮಯ್ಯ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಿಗೆ ವಿಧಾನಸೌಧದಲ್ಲಿ ಸಂತೋಷಕೂಟ ಆಯೋಜನೆ ಮಾಡಿದರು. ಇನ್ನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ನಂತರ ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆ ಸಲ್ಲಿಸಿದರು. ಕರ್ನಾಟಕ ರಾಜ್ಯದ ಜನತೆಗೆ ಉಸಿರನ್ನ ಕೊಟ್ಟು ಬದುಕನ್ನ ತ್ಯಾಗ ಮಾಡಿದ ಹಿರಿಯ ವ್ಯಕ್ತಿಗಳು ಇದ್ದಾರೆ. ಆಯ್ಕೆ ಸಮಿತಿ ಅವರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿರೋದು ನಮ್ಮೆಲ್ಲರ ಭಾಗ್ಯ ಅಂದರು. ಅವರ ಅಭಿಮತಕ್ಕಾಗಿ ನಾವು ಬರಮಾಡಿಕೊಳ್ಳೋಣ. ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಾಮ ಪೂಜಾರ್ ಮಾತನಾಡಿದ್ದು, ಈ ಪ್ರಶಸ್ತಿ ಮೂಲಕ ಇನ್ನಷ್ಟು ಹುಮ್ಮಸ್ಸು ಬಂದಿದೆ. ಅರ್ಜಿ ಹಾಕದೆ ನನಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಹೇಳಿದ್ರು. ನಟ ಪ್ರಕಾಶ್ ರಾಜ್ ಕೂಡ 70ನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಪ್ರಕಾಶ್ ರಾಜ್ ಮಾತನಾಡಿ ತಮ್ಮ ಬದುಕಿನ ಹಳೆ ಘಟನೆಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ಕಾಲೇಜಿನಲ್ಲಿ ಕಾಮರ್ಸ್ ಓದುವಾಗ ಬ್ಯಾಂಕ್ ಮ್ಯಾನೇಜರ್ ಆಗೋಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾಟಕ ನಟನೆಗಾಗಿ ನಡ್ಕೊಂಡು ಕಲಾಕ್ಷೇತ್ರಕ್ಕೆ ಬಂದಿದ್ದೆ. 4 ದಶಕಗಳ ನಂತರ ಇದೇ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಈಗ ನನ್ನ ನಾಟಕ, ರಂಗಭೂಮಿ, ಸಾಹಿತ್ಯ ಎಲ್ಲವೂ ರಾಜ್ಯೋತ್ಸವ ಪ್ರಶಸ್ತಿಗೆ ಕಾರಣ ಆಗಿರುವುದು ಸಂತಸದ ವಿಷಯ ಅಂತ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ಭೇಟಿಯಾಗಿ ಕನ್ನಡ ರಾಜ್ಯೋತ್ಸವದ ಶುಭ ಕೋರಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ನಾರಾಯಣಗೌಡ ಭೇಟಿಯಾಗಿ ಶಾಲು ಹೊದಿಸಿ ಏಲಕ್ಕಿ ಹಾರ ಹಾಕಿ ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸಿದ್ದಾರೆ. ಕನ್ನಡ ಪುಸ್ತಕಗಳ ಸಗಟು ಖರೀದಿಗೆ ಕ್ರಮ ಕೈಗೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಕಳೆದ 4-5 ವರ್ಷದಿಂದ ಸರ್ಕಾರಿ ಗ್ರಂಥಾಲಯಗಳಿಗೆ ಪುಸ್ತಕ ಖರೀದಿ ಆಗಿಲ್ಲ. ಯುವಜನರು ಮೊಬೈಲ್ನಲ್ಲಿ ಕಳೆದು ಹೋಗೋದನ್ನು ತಡಿಬೇಕು. ಓದಿನ ಸಂಸ್ಕೃತಿ ಉತ್ತೇಜಿಸುವ ಕೆಲಸವನ್ನು ನೀವು ಸೇರಿ ಮಾಡಬೇಕಾಗಿದೆ. ಸಾಮಾನ್ಯರು ಓದೋ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಭಾಷಾಭಿಮಾನ ಬೆಳೆಸಬೇಕು. ಈ ಹಿನ್ನೆಲೆ ತಾವು ಪುಸ್ತಕ ಖರೀದಿಗೆ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಸಿಎಂಗೆ ಹೆಚ್ಚಿಗೆ ಪತ್ರ ಬರೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿರುವ ಈಶಾ ಫೌಂಡೇಶನ್ ಸಹ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದೆ. ರಾಜ್ಯೋತ್ಸವದ ಅಂಗವಾಗಿ 112 ಅಡಿ ಎತ್ತರದ ಆದಿಯೋಗಿಯ ಶಿವನ ಪ್ರತಿಮೆಯನ್ನು ಕರ್ನಾಟಕದ ನಾಡಧ್ವಜದ ಅರಿಶಿನ ಕುಂಕುಮ ಬಣ್ಣಗಳಿಂದ ಬೆಳಗಲಾಯಿತು. ಉದಯವಾದ ಚೆಲುವ ಕನ್ನಡ ನಾಡನ್ನು ಸ್ಮರಿಸಲು ಸದ್ಗುರು ಸನ್ನಿಧಿಯಲ್ಲಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ತಾಯಿ ಭುವನೇಶ್ವರಿಗೆ ಗೌರವ ಅರ್ಪಿಸಲಾಗಿದೆ. ಟನಲ್ ಯೋಜನೆ ವಿರೋಧಿಸಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಇಂದಿನಿಂದ ಜನಾಂದೋಲನಕ್ಕೆ ಮುಂದಾಗಿದೆ. ಇಂದು ವಿಧಾನಸಭೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಸಂಸದ ತೇಜಸ್ವಿ ಸೂರ್ಯ ಡಿಸಿಎಂ ಡಿಕೆಶಿ ಕನಸಿನ ಯೋಜನೆ, ಸುರಂಗ ರಸ್ತೆ ಯೋಜನೆ ಸಂಬಂಧಿಸಿದಂತೆ ಸ್ಥಳ ಪರಿಶೀಲನೆ ನಡೆಸಿ ನಂತರ ಲಾಲ್ಬಾಗ್ ಉಳಿಸಿ ಎಂಬ ಅಭಿಯಾನದಡಿ ವಾಯು ವಿಹಾರಿಗಳ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರ ಜೊತೆ ಸಂವಾದ ನಡೆಸಲಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕು ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆನೆ ದಾಳಿಗೆ 2 ಮೃತಪಟ್ಟಿದ್ದರು. ಮೃತಪಟ್ಟ 2 ಕುಟುಂಬವನ್ನು ಚಿಕ್ಕಮಗಳೂರು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಮೃತರ 2 ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿದ್ದಾರೆ. ಹಾಗೆ ಈ ಭಾಗದ ಅಪಾಯಕಾರಿ ಸ್ಥಳದಲ್ಲಿರುವ 17 ಕುಟುಂಬಗಳಿಗೆ ತ್ವರಿತವಾಗಿ ಪುನರ್ವಸತಿ ಕಲ್ಪಿಸುವುದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ.
ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಗರ್ಭಿಣಿ ಕಾಡೆಮ್ಮೆ ಮತ್ತು ಜಿಂಕೆ ಸಾವನ್ನಪ್ಪಿದ್ದು ಉದ್ಯಾನವನದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾಡೆಮ್ಮೆ ಜಿಂಕೆ ಬಲಿ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಉದ್ಯಾನವನದ ಅಧಿಕಾರಿಗಳ ವಿರುದ್ಧ ಪ್ರಾಣಿ ಪ್ರಿಯರು ಆಕ್ರೋಶ ಹೊರಹಾಕಿದ್ದಾರೆ. ಅನುಭವಿ ವೈದ್ಯರು, ಅಜ್ಞಾನಿ ಅಧಿಕಾರಿಗಳಿಂದ ಅಪರೂಪದ ಪ್ರಾಣಿಗಳು ಬಲಿಯಾಗ್ತಾ ಇವೆ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಹಾಗೆ ಉದ್ಯಾನವನದ ಪ್ರಾಣಿಗಳ ರಕ್ಷಣೆಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪ್ರಾಣಿ ಪ್ರಿಯರು ಒತ್ತಾಯಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯ ಭೈರಮಂಗಲದಲ್ಲಿ ಜಿಬಿಐಟಿ ಯೋಜನೆಯನ್ನ ವಿರೋಧಿಸಿ ರೈತರು ಹೋರಾಟ ನಡೆಸಿದ್ದಾರೆ. ರೈತರ ಹೋರಾಟಕ್ಕೆ ಇವತ್ತು ಮಹಿಳಾ ಹೋರಾಟಗಾರ್ತಿಯರು ಕೂಡ ಸಹಕಾರ ನೀಡಿದ್ದಾರೆ. ಮಹಿಳೆಯರು ಕೂಡ ಜೊತೆಗೂಡಿ ಮಹಿಳಾ ಸಮಾವೇಶ ನಡೆಸಲು ನಿರ್ಧರಿಸಿದ್ದು ಕೂಡಲೇ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ಒತ್ತಾಯಿಸಿದರು. ಬೆಂಗಳೂರಿನಲ್ಲಿ ಮೂಕ ಪ್ರಾಣಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ರಸ್ತೆ ಬದಿ ಮಲಗಿದ್ದ ನಾಯಿಯನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಎಸಗಿದಾರಂತೆ. ಬೆಂಗಳೂರಿನಲ್ಲಿ ಸರ್ಜಾಪುರ ರಸ್ತೆಯ ಕೊಡತಿ ಗ್ರಾಮದಲ್ಲಿ ಘಟನೆ ನಡೆದಿರೋದು. ದಿತಿಪ್ರಿಯಾ ಅನ್ನೋರು ಅತ್ಯಾಚಾರ ಮಾಡಿದ್ದಾರೆ. ಅದನ್ನು ನೋಡಿರೋದಾಗಿ ವರ್ತೂರು ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಸದ್ಯ ಬೆಳ್ಳಂದೂರು ಠಾಣೆಗೆ ಪ್ರಕರಣ ವರ್ಗಾವಣೆ ಆಗಿದ್ದು ಸುಮಾರು 25 ಸಿಸಿಟಿವಿ ಪರಿಶೀಲನೆ ಮಾಡಲಾಗಿದೆ. ಸದ್ಯ ನಾಯಿ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡಿಸಿದ್ದಾರೆ. ಅತ್ಯಾಚಾರ ಆಗಿದೆಯೋ ಇಲ್ಲವೋ ಅನ್ನೋದರ ಬಗ್ಗೆ ತನಿಖೆ ಮಾಡ್ತಾ ಇದ್ದು ವೆಜೈನಲ್ ಸ್ವಾಬ್ ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ರಿಪೋರ್ಟ್ ಬಂದ ಬಳಿಕ ಆರೋಪಿಗಳ ಪತ್ತೆಗೆ ಬಲೆ ಬೀಸಲಿದ್ದಾರೆ. ಬೆಂಗಳೂರಿನಲ್ಲಿ ಯುವತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ದಾವಣಗೆರೆ ಮೂಲದ 25 ವರ್ಷದ ಸುಪ್ರಿಯಾ ಅಂತ ಗುರುತಿಸಲಾಗಿದೆ. ಕಳೆದ 2 ವರ್ಷಗಳಿಂದ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಮಿಲ್ಕ್ ಕಾಲೋನಿಯಲ್ಲಿ ಯುವತಿ ವಾಸವಿದ್ರು. MBA ವ್ಯಾಸಂಗ ಮಾಡ್ತಿದ್ರು. ಬೈಕ್ ರೈಡಿಂಗ್ ತರಬೇತಿ ಪಡಿತಾ ಇದ್ಲು ಅಂತ ಹೇಳಲಾಗ್ತಾ ಇದೆ. ಆದರೆ 2 ದಿನದಿಂದ ರೂಮ್ ಲಾಕ್ ಆದ ಹಿನ್ನೆಲೆ ಅನುಮಾನ ಬಂದು ಮನೆ ಮಾಲೀಕ ಬಾಗಿಲು ಓಪನ್ ಮಾಡಿದಾಗ ಘಟನೆ ಬೆಳಕಿಗೆ ಬಂದಿರೋದು. ಸದ್ಯ UDR ಕೇಸ್ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕೋಲಾರದ ಪೂಲಂಕುಟ್ಲಪಲ್ಲಿ ಗ್ರಾಮದಲ್ಲಿ ರೈತರ ಹೊಲದಲ್ಲಿ ಬೋರ್ವೆಲ್ ಕೇಬಲ್ ಕದೀತಾ ಇದ್ದ ಕಳ್ಳ ಸಿಕ್ಕಿಬಿದ್ದಿದ್ದಾರೆ. ಕದೀಮನನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ನಂತರ ಪೊಲೀಸರು ಕಳ್ಳನನ್ನ ಕರ್ಕೊಂಡು ಹೋಗಿದ್ರು. ಆದರೆ ದೂರು ನೀಡೋಕೆ ಗ್ರಾಮಸ್ಥರು ಠಾಣೆಗೆ ಹೋದ್ರೆ ಕಳ್ಳನೇ ಇಲ್ಲದೆ ಇರೋದನ್ನ ಕಂಡು ಜನ ಕಿಡಿಕಾರಿದ್ದಾರೆ. ಪೊಲೀಸರ ಕರ್ತವ್ಯ ಲೋಪಕ್ಕೆ ಆಕ್ರೋಶ ಹೊರಹಾಕಿ ಪೊಲೀಸ್ ಅಧಿಕಾರಿಯ ವಿರುದ್ಧ ತನಿಖೆಗೆ ಒತ್ತಾಯಿಸಿದ್ದಾರೆ. ಕಲುಷಿತ ಹೆಂಡ ಕುಡಿದು 10ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥಗೊಂಡು ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಂಧ್ರಪ್ರದೇಶದ ಚೌಳೂರು ಗ್ರಾಮದ ಸುತ್ತಮುತ್ತ ಕಲುಷಿತ ಹೆಂಡವನ್ನು ಮಾರಾಟ ಮಾಡಲಾಗ್ತಾ ಇದೆ. ಇದನ್ನು ಕಾರ್ಮಿಕರು ಕುಡಿದು ಅಸ್ವಸ್ಥರಾಗಿದ್ದಾರೆ. ಚಿಂತಾಮಣಿ ನಗರದ ಕೀರ್ತಿ ಬಡಾವಣೆಯಲ್ಲಿ ಅಕ್ರಮ ಗಾಂಜಾ ಮಾಡ್ತಾ ಇದ್ದ ಮಹಿಳೆಯನ್ನ ಬಂಧಿಸಲಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಡಿವೈಎಸ್ಪಿ ಮುರಳೀಧರ್, ಸಿಪಿಐ ವಿಜಿಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಿ ಶಬಾನಾ ಅನ್ನೋ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಮಹಿಳೆಯಿಂದ 2 ಕೆಜಿ 400 ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಸಂಕಷ್ಟದಲ್ಲಿದ್ದ ರಾಜ್ಯದ ಮಾವು ಬೆಳೆಗಾರರ ಬೇಡಿಕೆಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಬೆಂಬಲ ಬೆಲೆ ನೀಡುವಂತೆ ಕೇಂದ್ರ ಸಚಿವರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಪತ್ರ ಬರೆದಿದ್ರು. ಇದೀಗ ಮಾಜಿ ಪ್ರಧಾನಿ ದೇವೇಗೌಡರ ಮನವಿಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಪ್ರತಿ ಕ್ವಿಂಟಾಲ್ಗೆ 1616 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದು, ಇದರಿಂದ ಸುಮಾರು 2.5 ಲಕ್ಷ ರೈತರಿಗೆ ಅನುಕೂಲ ಆಗಲಿದೆ. ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಸರ್ಕಾರಿ ಶಾಲೆ ಅವ್ಯವಸ್ಥೆಯ ಆಗರ ಆಗಿದೆ. ಶಾಲೆಯ ಕಟ್ಟಡದ ಗೋಡೆ ಬಿರುಕು ಬಿಟ್ಟಿದ್ದು ಕುಸಿಯೋ ಹಂತಕ್ಕೆ ತಲುಪಿದೆ. ಇದೇ ಕೊಠಡಿಯಲ್ಲಿ 13 ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಸೆಪ್ಟೆಂಬರ್ 13ರಂದೇ ವರದಿ ಪ್ರಸಾರ ಮಾಡಿತ್ತು. ಆಗ ಶಾಲೆ ದುರಸ್ತಿ ಮಾಡಿಸುವ ಭರವಸೆಯನ್ನ ನೀಡಿದ ಕೋಲಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಧು ಮಾಲ್ತಿ ಡಿಡಿಪಿಐಗೆ ಪತ್ರ ಬರೆದಿದ್ದಾರೆ. ಸಮಸ್ಯೆ ಕುರಿತು ಪತ್ರ ಬರೆದು 1.5 ತಿಂಗಳಾದರೂ ದುರಸ್ತಿ ಆರಂಭ ಆಗಿಲ್ಲ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಡಬಾರದು, ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಎಂದಿದ್ದ ಪ್ರಿಯಾಂಕ್ ಖರ್ಗೆ ಕೊಟ್ಟ ಹೇಳಿಕೆಗೆ ವಿಜಯೇಂದ್ರ ವ್ಯಂಗ್ಯವಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಆರ್ಎಸ್ಎಸ್ 100 ವರ್ಷ ಪೂರೈಸಿದ ಹಿನ್ನೆಲೆ ದೇಶದಾದ್ಯಂತ ಪಥಸಂಚಲನ ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಹೇಳಿಕೆ ಆರ್ಎಸ್ಎಸ್ ಮೇಲೆ ಪ್ರಭಾವ ಬೀರಲ್ಲ. ಪ್ರಿಯಾಂಕ್ ಖರ್ಗೆ ಪ್ರಚಾರ ಗಿಟ್ಟಿಸಿಕೊಳ್ಳೋಕೆ ಹೊರಟಿದ್ದಾರೆ ಎಂದರು. ಕಾರ್ಮಿಕ ಸಚಿವರ ತವರು ಜಿಲ್ಲೆಯಲ್ಲೇ ಕಾರ್ಮಿಕರು ಬೀದಿಗೆ ಬಿದ್ದಂತಾಗಿದೆ. ಧಾರವಾಡದ ಬೇಲೂರು ಕೈಗಾರಿಕಾ ಪ್ರದೇಶದಲ್ಲಿನ ಗ್ವಾಲಾ ಕ್ಲೋಸರ್ಸ್ ಎಂಬ ಕಾರ್ಖಾನೆ ಏಕಾಏಕಿ ಲಾಕ್ ಆಗಿದೆ. 2014ರಲ್ಲಿ ಆರಂಭವಾಗಿದ್ದ ಗ್ವಾಲಾ ಕ್ಲೋಸರ್ಸ್ ಕಾರ್ಖಾನೆ ಮದ್ಯದ ಬಾಟಲ್ ಕ್ಯಾಪ್ ತಯಾರಿ ಮಾಡ್ತಾ ಇತ್ತು. ಇದನ್ನೇ ನಂಬಿಕೊಂಡು 100 ಮಂದಿ ಕಾರ್ಮಿಕರು ಜೀವನ ನಡೆಸ್ತಾ ಇದ್ರು. ಆದರೆ ಇದೀಗ ಯಾವುದೇ ಮಾಹಿತಿಯನ್ನ ಕೊಡದೆ
2 ತಿಂಗಳ ಸಂಬಳನೂ ಹಾಕದೆ ಕಾರ್ಖಾನೆ ದಿಢೀರ್ ಬಂದ್ ಮಾಡಿದ್ದಾರೆ. ಹೀಗಾಗಿ ಬಂದ್ ಮಾಡಿದರೆ ನಾವೆಲ್ಲಿಗೆ ಹೋಗಬೇಕು, ಕೂಡಲೇ ಕಾರ್ಖಾನೆಯನ್ನು ಓಪನ್ ಮಾಡಿ ನಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ಆಗ್ರಹ ಮಾಡಲಾಗಿದೆ. ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ತೇನೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಮೋಂಥಾ ಚಂಡಮಾರುತ ಬಿಸಿ ಕರಾವಳಿಯ ರೈತರಿಗೂ ತಟ್ಟಿದೆ. ಈ ಬಾರಿ ಸತತವಾಗಿ ಸುರಿದ ಅಬ್ಬರದ ಮಳೆಯ ನಡುವೆಯೂ ಭತ್ತದ ಬೆಳೆಯನ್ನು ಮುಗಿಸಿದ ರೈತರು 2ನೇ ಬೆಳೆಯಾಗಿ ತರಕಾರಿ ಧಾನ್ಯ ಬೆಳೆಯೋನ್ನ ಮಾಡಿಕೊಂಡಿದ್ರು. ಅದರಲ್ಲೂ ಕಾಪು ತಾಲೂಕಿನ ಮಟ್ಟು ಗ್ರಾಮದ ನೂರಾರು ರೈತರು ಮಟ್ಟುಗಳ ವಿಶಿಷ್ಟ ತಳಿಯ ಬದನೆ ಬೆಳೆಯನ್ನು ಬೆಳೆಸ್ತಾ ಇದ್ರು. ಜಿಯೋಗ್ರಫಿಕಲ್ ಮಾನ್ಯತೆ ಪಡೆದ ಮಟ್ಟು ಬದನೆಗೆ ಉತ್ತಮ ಮಾರುಕಟ್ಟೆ ಕೂಡ ಇತ್ತು. ಆದರೆ ಬದನೆ ಗಿಡಗಳು ಬೆಳೆದು ಹೂಬಿಟ್ಟು ಫಸಲು ಬರೋ ಕಾಲಕ್ಕೆ ಮೋಂಥಾ ಚಂಡಮಾರುತ ಅಪ್ಪಳಿಸಿದೆ. ಇದರಿಂದ ಗಿಡಗಳು ನೆಲ ಕಚ್ಚಿವೆ, ಬೇರುಗಳು ಕೊಳೆತು ಮಟ್ಟುಗಳ ಬೆಳೆ ಸಂಪೂರ್ಣ ನಾಶ ಆಗಿದೆ. ಚೆನ್ನೈನಲ್ಲಿ ಇರುವ ಜಾರಿ ನಿರ್ದೇಶನಾಲಯ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಇಡಿ ಆಫೀಸ್ನಲ್ಲಿ RXT ಬಾಂಬ್ ಇಟ್ಟಿರೋದಾಗಿ ಇಮೇಲ್ ಮಾಡಲಾಗಿದೆ. KN ನೆಹರು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಭದ್ರತಾ ಪಡೆಗಳು ಬಾಂಬ್ ನಿಷ್ಕ್ರಿಯ ಪಡೆ ಪರಿಶೀಲನೆ ನಡೆಸಿದ್ದು ಹುಸಿ ಬಾಂಬ್ ಬೆದರಿಕೆ ಅಂತ ಗೊತ್ತಾಗಿದೆ. ಕೇರಳದ ಶಬರಿಮಲೆ ದೇವಸ್ಥಾನದ ಚಿನ್ನ ನಾಪತ್ತೆ ಪ್ರಕರಣದ ತನಿಖೆಯನ್ನು SIT ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಮಾಜಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಧೀಶ್ ಕುಮಾರ್ರನ್ನು ಅರೆಸ್ಟ್ ಮಾಡಲಾಗಿದೆ. 2019ರಲ್ಲಿ ಅಧಿಕೃತ ದಾಖಲೆಗಳಲ್ಲಿ ಚಿನ್ನದ ಹಾಳೆ ಬದಲು ತಾಮ್ರದ ಹಾಳೆ ಅಂತ ತಪ್ಪಾಗಿ ಬರೆದ ಆರೋಪದಲ್ಲಿ ಬಂಧಿಸಲಾಗಿದೆ. ಕೆಲ ದಿನಗಳ ಹಿಂದೆ ಬೆಂಗಳೂರು ಮೂಲದ ಉದ್ಯಮಿ ಉನ್ನಿ ಕೃಷ್ಣನ್ ಪೊಟ್ಟಿಯನ್ನ ಬಂಧಿಸಲಾಗಿತ್ತು. ಭಾರತೀಯ ನೌಕಾಪಡೆಗೆ ಸಹಾಯವಾಗುವ ಸಂವಹನ ಉಪಗ್ರಹ ಉಡಾವಣೆ ಮಾಡಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸಜ್ಜಾಗಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳಾಗಿದ್ದು ಇಸ್ರೋ ಅಧ್ಯಕ್ಷ ನಾರಾಯಣನ್ ಮತ್ತು ತಂಡ ತಿರುಪತಿ ತಿರುಮಲಕ್ಕೆ ಭೇಟಿ ನೀಡಿ ವೆಂಕಟೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. 4400 kg ತೂಕದ ಈ ಉಪಗ್ರಹವನ್ನು ಶ್ರೀಹರಿಕೋಟಾದಿಂದ ಇವತ್ತು ಸಂಜೆ 5 ಗಂಟೆಗೆ ಉಡಾವಣೆ ಮಾಡಲಾಗ್ತಾ ಇದೆ. ಸಂವಹನ ಕ್ಷೇತ್ರದಲ್ಲಿ ಈ ಉಪಗ್ರಹ ಉಡಾವಣೆಯಿಂದ ದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋದು ಇಸ್ರೋ ವಿಜ್ಞಾನಿಗಳ ನಿರೀಕ್ಷೆ. ಇಂದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಮಹಿಳಾ ವಿಶ್ವಕಪ್ ಫೈನಲ್ ನಡೆಯಲಿದೆ. ಭಾರತದ ಮಹಿಳಾ ತಂಡ ಗೆಲುವು ಸಾಧಿಸಿದರೆ 125 ಕೋಟಿ ರೂಪಾಯಿ ಬಹುಮಾನ ಸಿಗಲಿದೆ. ನವಿ ಮುಂಬೈನ DY ಪಾಟೀಲ್ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಆದರೆ ಟಿಕೆಟ್ ಹಂಚಿಕೆ ಸಮಸ್ಯೆ ಬಗ್ಗೆ ಕ್ರೀಡಾ ಪ್ರೇಮಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಭಾರತೀಯ ಟೆನ್ನಿಸ್ ಆಟಗಾರ ರೋಹನ್ ಬೋಪಣ್ಣ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. 2 ಬಾರಿ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಿರುವ ರೋಹನ್ ಬೋಪಣ್ಣ 20 ವರ್ಷದ ಆಟಕ್ಕೆ ವಿದಾಯ ಹೇಳ್ತಿದ್ದಾರೆ. 20 ವರ್ಷಗಳ ಮರೆಯಲಾರದ ದಿನಗಳು ಭಾರತವನ್ನು ಪ್ರತಿನಿಧಿಸಿದ್ದು ನನ್ನ ಜೀವನದ ಹೆಮ್ಮೆಯ ಸಂಗತಿ ಅಂತ ರೋಹನ್ ಬೋಪಣ್ಣ ತಿಳಿಸಿದ್ದಾರೆ. ಅಲ್ಲು ಅರ್ಜುನ್ ಸಹೋದರ ಅಲ್ಲು ಶಿರೀಶ್ ಎಂಗೇಜ್ ಆಗಿದ್ದಾರೆ. ತಮ್ಮ ಬಹುದಿನಗಳ ಗೆಳತಿ ನೈನಿಕಾ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ರಾಮ್ ಚರಣ್ ಸೇರಿದಂತೆ ಟಾಲಿವುಡ್ನ ಮಹನೀಯರು ಅಲ್ಲು ಶಿರೀಶ್ಗೆ ಶುಭಾಶಯ ತಿಳಿಸಿದ್ದಾರೆ. ಸೋನಾಕ್ಷಿ ಸಿನ್ಹಾ ತೆಲುಗಿಗೆ ಕಾಲಿಟ್ಟಿದ್ದಾರೆ. ಜಟಾಧಾರ ಎಂಬ ಸಿನಿಮಾದಲ್ಲಿ ನಟಿಸುತ್ತಿದ್ದಾರಂತೆ. ಈ ಸಿನಿಮಾದ ಪಾತ್ರ ಬಹಳ ಚಾಲೆಂಜಿಂಗ್ ಆಗಿದ್ದು ಪಾತ್ರಕ್ಕಾಗಿ ಶೂಟಿಂಗ್ ವೇಳೆ 50 kg ಚಿನ್ನ ಧರಿಸಿದ್ದಾರಂತೆ ನಟಿ ಸೋನಾಕ್ಷಿ. ನವೆಂಬರ್ನಲ್ಲಿ ಕುರ್ಚಿ ಕ್ರಾಂತಿ ಆಗುತ್ತೆ ಅನ್ನೋದು ಕಾಡ್ಗಿಚ್ಚಿನಂತೆ ಹಬ್ಬುತ್ತಲೇ ಇದೆ. ಆದರೆ ಬಿಜೆಪಿಯವರು ದಿನಾಂಕನೂ ಫಿಕ್ಸ್ ಆಗಿದೆ ಅಂತ ಇನ್ನೊಂದು ಬಾಂಬ್ ಹಾಕಿದ್ದಾರೆ. ಎಲ್ಲದಕ್ಕೂ DK ಶಿವಕುಮಾರ್ ಉತ್ತರನೂ ಕೊಟ್ಟರು. ಇದರ ಮಧ್ಯೆ ನಮ್ಮ ತಂದೆ CM ಆಗಿರೋವರೆಗೂ ನನ್ನನ್ನು ಮಂತ್ರಿ ಮಾಡಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತ ರಾಜ್ಯ ರಾಜಕೀಯದಲ್ಲಿ ಚರ್ಚೆಗಳು ಆಗ್ತಾನೆ ಇದೆ. ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಬಿಜೆಪಿಯವರು, ಸಂಪುಟ ಪುನಾರಚನೆ ಆಗುತ್ತೆ, ಯಾವ ಕ್ರಾಂತಿನೂ ಆಗಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಾನೆ ಇದ್ದಾರೆ. ಆದರೆ ನವೆಂಬರ್ ಕ್ರಾಂತಿಗೆ ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ. ನವೆಂಬರ್ 21 ಅಥವಾ ನವೆಂಬರ್ 26, 27ಕ್ಕೆ ರಾಜ್ಯದಲ್ಲಿ ಕ್ರಾಂತಿ ಆಗುವುದು ಕನ್ಫರ್ಮ್ ಅಂತ ಸಿಕ್ಕಾಪಟ್ಟೆ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೊಟ್ಟ ಹೇಳಿಕೆಗಳು. ಇದು ಹೆಂಗೆ ಕಾಣ್ತಾ ಇದೆ ಅಂತಂದ್ರೆ ಡೇಟ್ಗಳೇ ಫಿಕ್ಸ್ ಆಗೋಗ್ಬಿಟ್ಟಿದೆ. ನವೆಂಬರ್ 21 ಅಥವಾ 26 ಅಂತ ಪತ್ರಿಕೆಗಳಲ್ಲೂ ಬಂದ್ಬಿಟ್ಟಿದೆ. ನೋಡಿ, ಯಾವತ್ತೂ ಕೂಡ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಅವಕಾಶ ಸಿಕ್ಕರು ಹೋಗ್ಲೇಬೇಕಲ್ಲ ಚುನಾವಣೆಗೆ. ಸರ್ಕಾರ ಬಿದ್ದೋದ್ರೆ ಚುನಾವಣೆ ಹೋಗ್ಲೇಬೇಕಲ್ಲ ಎಲ್ಲರೂ ರಾಜಕೀಯ ಪಕ್ಷಗಳು. ನಾವು ರೆಡಿ ಆಗಲೇಬೇಕಲ್ಲ, ನಮ್ಮ ಜವಾಬ್ದಾರಿ ಇದೆ.
ನವೆಂಬರ್ 21 ಅಥವಾ 26ಕ್ಕೆ ಕ್ರಾಂತಿ ಗ್ಯಾರಂಟಿ ಅಂತಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಸರ್ಕಾರ ಬಿದ್ದು ಹೋದ್ರೆ ನಾವಂತೂ ಚುನಾವಣೆಗೆ ರೆಡಿ ಆಗಲೇಬೇಕು, ಆಗ್ತೀವಿ ಅಂತಿದ್ದಾರೆ ಕುಮಾರಸ್ವಾಮಿ. ಇದೇ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರು ಗರಂ ಆದ್ರು. ನಾನು ಹೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ದಷ್ಟೇ ಮಾತು, ಬೇರೆಯವರ ಮಾತಿಗೆಲ್ಲ ಕಿಮ್ಮತ್ತಿಲ್ಲ ಅಂದ್ರು. ಇದೇ ವೇಳೆ ಮುಂದಿನ ನವೆಂಬರ್ಗೆ ನೀವೇ ಧ್ವಜಾರೋಹಣ ಮಾಡ್ತೀರಾ ಅಂತ ಪತ್ರಕರ್ತರು ಪ್ರಶ್ನೆ ಕೇಳಿದ್ದಕ್ಕೆ ಈಗಲೇ ಮಾಡಿದ್ದೀನಲ್ಲ ಅಂತಾನೂ ಉತ್ತರ ಕೊಟ್ರು. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು, ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ 141ವರೆಗೂ ತಲುಪಿದ್ದೀವಿ. ಕನ್ನಡ ರಾಜ್ಯೋತ್ಸವದಲ್ಲಿ ನೀವು ಧ್ವಜಾರೋಹಣ ಮಾಡೋ ಸನ್ನಿವೇಶ ಬರುತ್ತದೆ. ಏನೇ ಈಗ ಮಾಡಿದ್ದೀನಲ್ರಿ, ಮುಖ್ಯಮಂತ್ರಿ ಆಗಿ ಸರ್, ಒಳ್ಳೆ ಕಥೆ ಆಯ್ತಲ್ಲ. ನವೆಂಬರ್ನಲ್ಲಿ ನಾಯಕತ್ವ ಬದಲಾಗುತ್ತೋ ಇಲ್ವೋ ಅನ್ನೋದು ಚರ್ಚೆಯಲ್ಲಿರೋ ವಿಷಯ. ಆದರೆ ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಬಹುತೇಕ ಫೈನಲ್ ಆಗಿದೆ. ಹಿರಿಯ ಸಚಿವರನ್ನ ಹೊರಗಿಟ್ಟು ಹೊಸಬರಿಗೆ, ಯುವ ಶಾಸಕರಿಗೆ ಮಂತ್ರಿ ಸ್ಥಾನ ನೀಡಲು ಸಿದ್ಧತೆಗಳಾಗ್ತಿದೆ. ಇದರ ಬಗ್ಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಅವರನ್ನ ಕೇಳಿದ್ರೆ, ಸದ್ಯಕ್ಕೆ ನಾನು ಸ್ಪೀಕರ್, ನನ್ನ ರಾಜಕೀಯ ಚಾನೆಲ್ ಬಂದಾಗಿದೆ ಅಂದ್ರು. ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ, ಹೈಕಮಾಂಡ್ ಮಂತ್ರಿ ಸ್ಥಾನ ಬಿಡಿ ಅಂದ್ರೆ ಬಿಡ್ತೀನಿ ಅಂದ್ರು. ಯತೀಂದ್ರ ಸಿದ್ದರಾಮಯ್ಯನವರನ್ನ ನೀವು ಮಂತ್ರಿ ಆಗ್ತೀರಾ ಅಂದ್ರೆ, ನಮ್ಮ ತಂದೆ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಆಗಿರೋವರೆಗೂ ನಿನ್ನನ್ನ ಮಂತ್ರಿ ಮಾಡಲ್ಲ ಅಂತ ಹೇಳಿಕೆ ಕೊಟ್ರು. ಈಗ ನಾನು ಸ್ಪೀಕರ್ ಸ್ಥಾನದಲ್ಲಿದ್ದೇನೆ. ಈಗ ನನ್ನ ರಾಜಕೀಯ ಚಾನಲ್ ಬಂದಾಗಿದೆ, ಓಪನ್ ಆಗಲಿಲ್ಲ ಇದರಲ್ಲಿ. ಈಗ ಏನ್ ನಡೀತದೆ ಅನ್ನೋ ವಿಷಯನೇ ಗೊತ್ತಿಲ್ಲ. ಈಗ ನಾನು ಸ್ಪೀಕರ್ ಆಗಿ ಇದ್ದೇನೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಮುಂದುವರಿತಾ ಇದ್ದಾರೆ. ನಾವು ಈ ರೀತಿಯಾಗಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಬೇಕು ಅಥವಾ ಚರ್ಚೆ ಆಗಬೇಕು ಅಂತ ಯಾವುದೇ ರೀತಿಯ ಕಾರಣಗಳು ಕೂಡ ಇಲ್ಲ, ಅವಕಾಶಗಳು ಕೂಡ ಇಲ್ಲ, ಅದರ ಸನ್ನಿವೇಶನೂ ಕೂಡ ಇಲ್ಲ. ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ, ಆ ಥರ ಯಾವುದೇ ನನಗೆ ಆಕಾಂಕ್ಷೆ ಇಲ್ಲ. ತಂದೆಯವರು ಕೂಡ ಸಿಎಂ ಆಗಿರೋ ತನಕ ಮಾಡೋದಿಲ್ಲ ಅಂತ ಹೇಳಿದ್ರೆ. ಇದಿಷ್ಟು ಮಂತ್ರಿ ಸ್ಥಾನದ ಆಸೆ ಇಟ್ಕೊಂಡಿರೋರು, ಮಂತ್ರಿ ಆಗಿರೋರು ಕೊಟ್ಟ ಹೇಳಿಕೆಗಳು. ಸದ್ಯಕ್ಕೆ ನವೆಂಬರ್ ಕ್ರಾಂತಿ ಇವತ್ತಿನಿಂದ ಶುರುವಾಗಿದೆ. ನವೆಂಬರ್ ಕೊನೆ ವಾರದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಬಿಜೆಪಿಯವರು ಹೇಳುತ್ತಿದ್ದಾರೆ. ನವೆಂಬರ್ಗೆ ನಿಜಕ್ಕೂ ಕ್ರಾಂತಿ ಆಗುತ್ತಾ ಅಥವಾ ಡಿಸೆಂಬರ್ ಕ್ರಾಂತಿ ಅಂತ ಮತ್ತೆ ಹೊಸ ಆಟ ಶುರುವಾಗುತ್ತಾ? ಇಲ್ಲಾಂದ್ರೆ ಎಲ್ಲವೂ ನವೆಂಬರ್ಗೆ ಮುಗಿಯುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ರೆಸಾರ್ಟ್ನಲ್ಲಿ ಕತ್ತಲಾಗ್ತಾ ಇದ್ದ ಹಾಗೇನೆ ಹುಡುಗ ಹುಡುಗಿಯರ ಪಾರ್ಟಿ ಜೋರಾಗಿತ್ತು. ಒಂದೇ ಕಡೆ ಸೇರಿದ್ದ 100 ಮಂದಿ ರೇವ್ ಪಾರ್ಟಿಯಲ್ಲಿ ಮೈ ಮರೆತಿದ್ರು. ಪಕ್ಕಾ ಮಾಹಿತಿ ಮೇಲೆ ದಾಳಿ ಮಾಡಿದ ಪೊಲೀಸರು ನಶೆಯಲ್ಲಿದ್ದವರ ಚಳಿ ಬಿಡಿಸಿದ್ದಾರೆ. ಕತ್ತಲ ರಾತ್ರಿಯಲ್ಲಿ ನಶೆಯಲ್ಲಿ ತೇಲಾಡುವುದಕ್ಕೆ ಹೋದವರ ಪರಿಸ್ಥಿತಿ ಹೇಗಾಗಿದೆ ನೋಡಿ. ವೀಕೆಂಡ್ ಬಂತು ಅಂತ ರಾಮನಗರದ ರೆಸಾರ್ಟ್ ಸೇರ್ಕೊಂಡವರು ಇವತ್ತು ಮುಖ ಮುಚ್ಚಿಕೊಂಡು ಬರ್ತಿದ್ದಾರೆ. ಬೆಂಗಳೂರು ಹೊರಭಾಗದ ದಕ್ಷಿಣ ತಾಲೂಕಿನ ದೇವಿಗೆರೆ ಕ್ರಾಸ್ ಬಳಿಯ ಅಯಾನಾ ರೆಸಾರ್ಟ್ನಲ್ಲಿ ಕಿಕ್ ಏರಿಸಿಕೊಳ್ತಾ ಇದ್ದವರಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಯಾನಾ ರೆಸಾರ್ಟ್ನಲ್ಲಿ ನಿನ್ನೆ ರಾತ್ರಿ ಘಮಲಿನ ಘಾಟು ಜೋರಾಗಿತ್ತು. ರೇವ್ ಪಾರ್ಟಿ ಹೆಸರಲ್ಲಿ 100 ಮಂದಿ ಸೇರ್ಕೊಂಡು ನಶೆಯ ಲೋಕದಲ್ಲಿ ತೇಲಾಡ್ತಿದ್ರು. ಈ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ ಬೆಂಗಳೂರಿನ ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದ ತಂಡ ಏಕಾಏಕಿ ದಾಳಿ ಮಾಡಿದೆ. ಯಾವಾಗ ಪೊಲೀಸರು ಬಂದ್ರು ಅನ್ನೋದು ಗೊತ್ತಾಯಿತು, ನಶೆಯಲ್ಲಿದ್ದವರೆಲ್ಲ ಕಕ್ಕಾಬಿಕ್ಕಿಯಾಗಿದ್ದಾರೆ. ಹಲವರು ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ನೋಡಿದ್ದಾರೆ. ಆದರೆ ಮೂಲೆ ಮೂಲೆ ಜಾಲಾಡಿದ ಪೊಲೀಸರು 35 ಯುವತಿಯರ ಜೊತೆ ಒಟ್ಟು 115 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರನ್ನೆಲ್ಲ ವಶಕ್ಕೆ ಪಡೆದ ಪೊಲೀಸರು ಸೀದಾ ಕರ್ಕೊಂಡು ಹೋಗಿದ್ದು ರಾಮನಗರ ಜಿಲ್ಲಾಸ್ಪತ್ರೆಗೆ. ಪ್ರತಿಯೊಬ್ಬರ ಸಮಗ್ರ ವೈದ್ಯಕೀಯ ಪರೀಕ್ಷೆ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ಶ್ರೀನಿವಾಸ್ ಗೌಡ, ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ್ದೇವೆ, ಹೆಚ್ಚಿನ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಅಂದ್ರು. ಮದ್ಯಪಾನ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತೀವಿ ಅಂತ ನಮಗೆ ಬಂದಂಥ ಮಾಹಿತಿ ಮೇರೆಗೆ FIR ಮಾಡ್ಕೊಂಡು ದಾಳಿ ಮಾಡೋಂಥ ಸಂದರ್ಭದಲ್ಲಿ ಅದು ಖಚಿತವಾದಂಥ ಮಾಹಿತಿಯಾಗಿದ್ದು, ಅದರಲ್ಲಿ ಏನು 100 ಜನ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಸುಮಾರು 35 ಮಂದಿ ಹೆಣ್ಮಕ್ಳು ಹಾಗೂ ಮಿಕ್ಕಿದವರೆಲ್ಲ ಹುಡುಗರಿದ್ದಾರೆ.
ವ್ಯಸನಗಳು ಇರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅದ್ರ ಪ್ರಕಾರ ನಾವು ಕೋರ್ಟಿನ ಪರ್ಮಿಷನ್ ತಗೊಂಡು ಟೆಸ್ಟ್ಗೆ ಕಳಿಸ್ತಾ ಇದ್ದೀವಿ. ಒಟ್ನಲ್ಲಿ ಬೆಂಗಳೂರು ಹೊರವಲಯದಲ್ಲಿ ದೊಡ್ಡ ಮಟ್ಟದ ರೇವ್ ಪಾರ್ಟಿ ನಡೆದಿದೆ. ವೀಕೆಂಡ್ ಅಂತ ಕಿಕ್ ಏರಿಸುವುದಕ್ಕೆ ಹೋದವರು ಈಗ ಪೊಲೀಸರ ಕೈಗೆ ಸಿಲುಕಿ ವಿಲವಿಲ ಒದ್ದಾಡ್ತಿದ್ದಾರೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.